ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಪಾರ್ಶ್ವವಾಯುವಿಗೆ ತುತ್ತಾದ ರೋಗಿಯು 4 ಗಂಟೆ ಒಳಗಡೆಗೆ ನುರಿತ ವೈದ್ಯರಲ್ಲಿಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಲ್ಲಿ ಗುಣಮುಖವಾಗುವ ಪ್ರಮಾಣ ಹೆಚ್ಚಿರುತ್ತದೆ ಎಂದು ಗುದಗಿ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆಯ ಖ್ಯಾತ ನರರೋಗ ತಜ್ಞರಾದ ಪ್ರಶಾಂತ್ ಅಲ್ಲೆ ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ನಗರದ ಪ್ರತಿಷ್ಠಿತ ಗುದಗಿ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆಯಲ್ಲಿ ಬುಧವಾರ ಆಯೋಜಿಸಿದ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನ್ ಸೇರಿದಂತೆ ಅತ್ಯಾಧುನಿಕ ಚಿಕಿತ್ಸೆ ಪಡೆಯುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾದ ಈ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವದಲ್ಲಿ ಪ್ರತಿ ವರ್ಷ ಸುಮಾರು 1.8 ಕೋಟಿ ಜನರಿಗೆ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಉಂಟಾಗ್ತದೆ. ಅದರ ಪರಿಣಾಮವಾಗಿ 50 ಲಕ್ಷ ಜನರು ಸಾವನ್ನಪ್ಪುತ್ತಾರೆ. ಸ್ಟ್ರೋಕ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ ಎಂಬ ನುಡಿಗಟ್ಟಿನಡಿ ಘೋಷವಾಕ್ಯದಡಿ ಈ ದಿನ ಆಸ್ಪತ್ರೆಯಲ್ಲಿ ಗುದಗಿ ಆಸ್ಪತ್ರೆಯಲ್ಲಿ ವಿಶ್ವ ಪಾರ್ಶ್ವವಾಯು ದಿನಾಚರಣೆಯನ್ನಾಗಿ ಇದರ ಮೂಲಕ ಜಾಗೃತಿ ಕಾರ್ಯಕ್ರಮ ಕೂಡ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪಾರ್ಶ್ವವಾಯು ಬಾಧಿತರಿಗೆ ವೇಗವಾಗಿ ಚಿಕಿತ್ಸೆ ನೀಡುವುದು ಜೀವ ಉಳಿಸುವ ಪ್ರಮುಖ ಅಂಶ. ಪಾರ್ಶ್ವವಾಯು ತಡೆಗಟ್ಟಲು ಸಮಯದ ಮೌಲ್ಯ ತುಂಬಾ ಮುಖ್ಯ. ಮೊದಲು 4 ಮತ್ತು ಅರ್ಧ ಗಂಟೆಗಳಲ್ಲಿ ಚಿಕಿತ್ಸೆ ದೊರೆತರೆ ಜೀವ ಉಳಿಯುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಎಂದು ಪುನರುಚ್ಚರಿಸಿದರು. ಉನ್ನತ ರಕ್ತದೊತ್ತಡ, ಮಧುಮೇಹ, ಧೂಮ್ರಪಾನ ಮತ್ತು ಅತಿ ತೂಕ ಪಾರ್ಶ್ವವಾಯುಗೆ ಪ್ರಮುಖ ಕಾರಣಗಳಾಗಿವೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತು ನಿಯಮಿತ ವೈದ್ಯಕೀಯ ಪರೀಕ್ಷೆಗಳಿಂದ ಸ್ಟ್ರೋಕ್ ತಡೆಯಬಹುದಾಗಿದೆ. ಸ್ಟ್ರೋಕ್ನ ಮೊದಲ ಲಕ್ಷಣಗಳನ್ನು ಗುರುತಿಸಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬಹುದು. ಅದು ಅತ್ಯವಶ್ಯಕ ಕೂಡ ಆಗಿದೆ. ದೇಹದ ಒಂದು ಭಾಗ ದುರ್ಬಲವಾಗುವುದು, ಮಾತಿನಲ್ಲಿ ಅಸ್ಪಷ್ಟತೆ ಅಥವಾ ಮುಖದ ಬದಿಯ ವಕ್ರತೆ ಕಾಣಿಸಿದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಎಂದರು. ಪಾರ್ಶ್ವವಾಯು ತುರ್ತು ಸ್ಥಿತಿ ಎಂದರೆ ತಕ್ಷಣ ಚಿಕಿತ್ಸೆ ಅಗತ್ಯ. ಮೊದಲ 4-5 ಗಂಟೆಗಳು ನಿರ್ಣಾಯಕ ಜೀವನ ಶೈಲಿ ಬದಲಾವಣೆ ಮತ್ತು ನಿಯಮಿತ ತಪಾಸಣೆ ಮುಖ್ಯ. ಸಾರ್ವಜನಿಕ ಜಾಗೃತಿ ಅಗತ್ಯ ಎಂದು ಡಾಕ್ಟರ್ ಅಲ್ಲೆ ಅವರು ಪ್ರತಿಪಾದಿಸಿದರು. ಇದೇ ವೇಳೆ ಗುದಗಿ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಲ್ಟಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಗುದಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂದು ವಿಶ್ವದಾದ್ಯಂತ ವರ್ಲ್ಡ್ ಸ್ಟ್ರೋಕ್ ಡೇ ಎಂದು ಆಚರಿಸಲಾಗ್ತಾ ಇದೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿಯೂ ಸಹ ಇಂದು ವರ್ಲ್ಡ್ ಸ್ಟ್ರೋಕ್ ಡೇ ನಿಮಿತ್ತ ಉಚಿತ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಲಕ್ವಾ ಅಥವಾ ಪ್ಯಾರಲೈಸಿಸ್ ಎಂದು ಕರೆಯಲಾಗ್ತದೆ. ಪಾರ್ಶ್ವವಾಯು ಉಂಟಾಗಲು ರಕ್ತನಾಳದಲ್ಲಿ ಥ್ರಂಬೋಸಿಸ್ ಅಥವಾ ನರಗಳ ದೌರ್ಬಲ್ಯದಿಂದ ಇದು ಸಂಭವಿಸುತ್ತದೆ. ಇದರಿಂದ ರಕ್ತ ಚಲನ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕ ಸೇರಿದಂತೆ ಇತರೆ ಪೋಷಕಾಂಶಗಳ ಸಾಗಾಟ ಕಡಿಮೆಯಾಗಿ ಪಾರ್ಶ್ವವಾಯು ಸಂಭವಿಸುತ್ತದೆ. ಇದರಿಂದ 1 ನಿಮಿಷಕ್ಕೆ 10,90,000 ನರಗಳು ಸತ್ತು ಹೋಗುತ್ತವೆ. ಇದಕ್ಕೆ ಗೋಲ್ಡನ್ ಪೀರಿಯಡ್ ಎಂದು ಕರೆಯಲ್ಪಡುವ 4 ಗಂಟೆ ಒಳಗಡೆ ನುರಿತ ವೈದ್ಯರಿಂದ ಪರಿಣಾಮಕಾರಿ ಚಿಕಿತ್ಸೆ ಪಡೆದಾಗ ಮಾತ್ರ ರೋಗದ ಪ್ರಮಾಣ ಕಡಿಮೆಯಾಗಿಸಲು ಸಾಧ್ಯವಿದೆ. ಇದರಿಂದಾಗಿ ಕೈಕಾಲು, ಬಾಯಿ ಸೇರಿದಂತೆ ಇತರೆ ಅಂಗಾಂಗದಲ್ಲಿ ಪುನಃ ಚೇತನಗೊಳ್ಳಲು ಸಾಧ್ಯವಿದೆ. ಇದಕ್ಕೆ ಸಮಯ ಬಹಳ ಮುಖ್ಯ. ಇದನ್ನ ತುರ್ತು ಪರಿಸ್ಥಿತಿ ಚಿಕಿತ್ಸೆ ರೂಪದಲ್ಲಿ ಗುರುತಿಸಬಹುದಾಗಿದೆ ಎಂದರು. ಒಳ್ಳೆಯ ಹಾಗೂ ಮನೆಯ ಮಿತ ಆಹಾರ ಅಗತ್ಯ. ಸಕ್ಕರೆ ಮತ್ತು ಉಪ್ಪಿನ ಬಳಕೆ ಕಡಿಮೆ ಮಾಡಬೇಕು. ದಿನಾಲು ವ್ಯಾಯಾಮ, ವಾಯು ವಿಹಾರ, ಯೋಗ, ಧ್ಯಾನ, ಸರಿಯಾದ ನಿದ್ರೆ, ಹೆಚ್ಚು ನೀರು ಕುಡಿಯುವುದು, ಮಾನಸಿಕ ಒತ್ತಡ ನಿವಾರಣೆಗೆ ಒತ್ತು ನೀಡುವುದು ಅತಿ ಅವಶ್ಯಕವಾಗಿದೆ ಎಂದು ಡಾಕ್ಟರ್ ಗುದಗಿ ಅವರು ಮಾತನಾಡಿ ತಿಳಿಸಿದರು. ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೀದರ್ ಜಿಲ್ಲೆ ಸೇರಿದಂತೆ ನೆರೆಯ ತೆಲಂಗಾಣ ರಾಜ್ಯದ ಜಹೀರಾಬಾದ್, ನಾರಾಯಣಖೇಡ್, ಮಹಾರಾಷ್ಟ್ರದ ಉದಗೀರ್, ನೀಲಂಗ ಸೇರಿದಂತೆ ಇತರೆ ಕಡೆಗಳಿಂದ ನೂರಾರು ರೋಗಿಗಳು ಗುದಗಿ ಆಸ್ಪತ್ರೆಗೆ ಧಾವಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಆಗಮಿಸಿದ ಎಲ್ಲಾ ರೋಗಿಗಳಿಗೆ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನ್ ಸೇರಿದಂತೆ ಇತರೆ ಚಿಕಿತ್ಸೆಯಲ್ಲಿ ರಿಯಾಯಿತಿ ನೀಡಿ ರೋಗಿಗಳನ್ನು ಉಪಚರಿಸಲಾಯಿತು. ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಸಚಿನ್ ಗುದಗಿ, ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದಗಿ, ಇತರೆ ಹಿರಿಯ ವೈದ್ಯರಾದ ಡಾಕ್ಟರ್ ಮಹೇಶ್ ತೊಂಡಾರೆ, ಡಾಕ್ಟರ್ ನಾಗಭೂಷಣ್, ಹೈದರಾಬಾದ್ನ ಖ್ಯಾತ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಲಕ್ಷ್ಮೀ ಹರೀಶ್, ಡಾಕ್ಟರ್ ಶಾರದಾ ಗುದಗಿ, ಡಾಕ್ಟರ್ ವಿಜಯಲಕ್ಷ್ಮಿ ಗುದಗಿ, ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳು, ರೋಗಿಗಳ ಅವಲಂಬಿತರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಅಲ್ಲೆ, ನ್ಯೂರೋಸರ್ಜನ್ ಇಲ್ಲಿ ಗುದಗಿ ಹಾಸ್ಪಿಟಲ್ ಬೀದರ್ನಲ್ಲಿ. ಇಂದು ಅಕ್ಟೋಬರ್ 29 ವಿಶ್ವ ಪಾರ್ಶ್ವವಾಯು ದಿನವೆಂದು ಆಚರಿಸಲಾಗುತ್ತದೆ, ಅಂದರೆ ವರ್ಲ್ಡ್ ಸ್ಟ್ರೋಕ್ ಡೇ. ಇವತ್ತು ಈ ಸ್ಟ್ರೋಕ್ ಡೇ ವಿಶ್ವಾದ್ಯಂತ ಆಚರಿಸೋದು ಒಂದೇ ಉದ್ದೇಶ, ಟು ಕ್ರಿಯೇಟ್ ಅವೇರ್ನೆಸ್. ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಸ್ಟ್ರೋಕ್ ಅಂದ್ರೇನು, ಕಾಮನ್ ಆಗಿ ಸ್ಟ್ರೋಕ್ ಲಕ್ಷಣಗಳೇನು, ಅದ್ರ ಬಗ್ಗೆ ಪ್ರತಿ ಕೊನೆಗೂ ತಲುಪಲಿ, ಇನ್ಫಾರ್ಮೇಷನ್ ತಲುಪಲಿ. ಸೊ ದ್ಯಾಟ್ ಈ ಲಕ್ಷಣಗಳಲ್ಲೂ ಕೆಲವೊಂದು ಸಿಂಪಲ್ ಆಗಿರೋದು, ಇವಾಗ
ಬ್ಯಾಲೆನ್ಸ್ ಔಟ್ ಆಗೋದು, ಕಣ್ಣು ಮಂಜು ಕಾಣಿಸೋದು, ಆಮೇಲೆ ಬಾಯಿ ಸೊಟ್ಟಾಗೋದು, ಒಂದೇ ಕಡೆ ಬಾಯಿ ತಿರುಗೋದು, ಜೊಲ್ಲು ಸೋರೋದು, ಕೈ ಕಾಲಲ್ಲಿ ಸ್ವಾಧೀನ ಕಮ್ಮಿ ಆಗೋದು, ಮಾತು ಇದ್ದಕ್ಕಿದ್ದಂಗೆ ಮಾತು ತೊದಲು ಉಂಟಾಗೋದು, ಇವೆಲ್ಲ ಲಕ್ಷಣಗಳು ಯಾರಲ್ಲೇ ಕಂಡು ಬಂದ್ರೂ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲನ್ನು ಸಂಪರ್ಕಿಸಬೇಕು. ವಿದಿನ್ 4 ಅವರ್ಸ್ ಬಂದ್ರಂತೂ ಇವಾಗಿರೋ ಟ್ರೀಟ್ಮೆಂಟಲ್ಲಿ ಪರಿಪೂರ್ಣವಾಗಿ ಯಾವುದೇ ಪಾರ್ಶ್ವವಾಯು ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಎಸ್ಪೆಷಲಿ ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಬ್ಲಾಕ್ ಆಗಿ ಆಗಿರುವಂಥದ್ದು ಏನಾದರೂ ಸ್ಟ್ರೋಕ್ ಇದ್ದರೆ ವಿದಿನ್ 4 ಅವರ್ಸ್ ಬಂದರೆ ಆ ಸ್ಟ್ರೋಕ್ನ ಕ್ಲಾಟ್ನ ಕರಗಿಸೋಂಥ ಇಂಜೆಕ್ಷನ್ಸ್ ಇದ್ದಾವೆ. ಅದರಿಂದ ಯಾವುದೇ ಥರದ ವೀಕ್ನೆಸ್ಸು ಪರಿಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ಸೊ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ವಿಶ್ವಾದ್ಯಂತ ನ್ಯೂರಾಲಜಿಸ್ಟು, ನ್ಯೂರೋಸರ್ಜನು, ಆಮೇಲೆ ಬ್ರೈನ್ ಸಂಬಂಧಪಟ್ಟಿದ್ದ ವೈದ್ಯರುಗಳೆಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಈ ಅವೇರ್ನೆಸ್ ಇಲ್ಲದೇ ಇರೋ ಕಾರಣಕ್ಕಾಗಿ ಫಸ್ಟ್ ಈ ಯಾವುದೇ ಸಿಮ್ಟಮ್ಸ್ ಬಂದಾಗ ಜನರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಮಾಟ ಮಂತ್ರ ಅಂತ ದಾರ ಹಾಕಿಸ್ಕೊಳ್ಳೋದು, ಇಂಥ ಕಡೆ ಹೋಗಿ ಆ ಅಮೂಲ್ಯವಾದ ಫಸ್ಟ್ 4 ಅವರ್ಸ್ ಏನಿರುತ್ತೆ ಕಳ್ಕೊಳ್ತಾ ಇದ್ದಾರೆ. ಆ ಅಮೂಲ್ಯವಾದ ಫಸ್ಟ್ 4 ಅವರ್ಸಲ್ಲಿ ಪ್ರತಿ ನಿಮಿಷನೂ ಭಾಳ ಇಂಪಾರ್ಟೆಂಟು. 4 ಅವರ್ಸ್ ಅಂತೂ ಬೇಡ, ವಿದಿನ್ 1 ಅವರ್ ಬಂದ್ರಂತೂ ಸುಮಾರು 90% ಡ್ಯಾಮೇಜ್ ಆಗೋದನ್ನ ತಡೆಗಟ್ಟಬೋದು. ಇವಾಗ ನೀವೇ ಯೋಚನೆ ಮಾಡಿ, ಒಬ್ಬ ಪೇಷಂಟು ಇಡೀ ಜೀವನ ಲಕ್ವ ಹೊಡೆದು ಪ್ಯಾರಲಿಸಿಸ್ ಆಗಿ ಬೆಡ್ ಮೇಲೆ ಮಲ್ಕೊಳ್ಳೋದನ್ನ ಸಂಪೂರ್ಣವಾಗಿ ತಡೆಗಟ್ಟಿ ಅವನಿಗೆ ಒಂದು ಹೊಸ ಜೀವನ ವಿದಿನ್ 4 ಅವರ್ಸಲ್ಲಿ ಕರ್ಕೊಂಬಂದರೆ ಕೊಡ್ಬೋದು ಅಂದರೆ ಇದು ಎಂಥ ಅದ್ಭುತವಾದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ವಿಷಯ ಇದೆಯಲ್ಲ, ಪ್ರತಿಯೊಂದು ಹಳ್ಳಿಗೂ ಕೊನೆಗೆ ಇಲ್ಲಿ ಕಾಡು ಪ್ರದೇಶದಲ್ಲಿ ಇರೋ ಜನರಿಗೂ ತಲುಪಬೇಕು. ಯಾಕಂದರೆ ಅವ್ರದ್ದು ಜೀವನ ಪರ್ಯಂತ ಅವ್ರು ಕಷ್ಟಪಡೋದನ್ನ ತಿರುಗಿಸ್ಬೋದು. ಸೊ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ಹಾಸ್ಪಿಟಲ್ನ ಸಂಪರ್ಕಿಸಿ. ವಿದಿನ್ 4 ಅವರ್ಸಲ್ಲಿ ಬಂದರೆ ಅದ್ಭುತವಾದ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ಈ ಉದ್ದೇಶದಿಂದನೇ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ನಮ್ಮ ಗುದ್ಗೆ ಹಾಸ್ಪಿಟ್ಲಲ್ಲಿ ಇವತ್ತು ವಿಶ್ವ ಪಾರ್ಶ್ವವಾಯು ದಿನದಿಂದ ಈ ನ್ಯೂರೋ ಕ್ಯಾಂಪ್ನ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಸುಮಾರು ಇವಾಗ ಒಂದು 100 ಜನ ರಿಜಿಸ್ಟರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 25 ಜನಕ್ಕೆ ನಾನು ಆಲ್ರೆಡಿ ನೋಡಿದ್ದೀನಿ. ಇದರಲ್ಲಿ ಸುಮಾರು ಜನ ಡಿಫ್ರೆಂಟ್ ನ್ಯೂರಾಲಜಿಕಲ್ ಡಿಸೀಸಸ್ ಇರೋರು ಬಂದು ಮಾತಾಡಿಸಿದ್ದಾರೆ. ಕೆಲವೊಬ್ಬರಿಗೆ ಸ್ಟ್ರೋಕ್ ಅರ್ಲಿ ಸಿಮ್ಟಮ್ಸ್ ಇದ್ದವರಿಗೆ ಸ್ಕ್ಯಾನ್ ಹೇಳಿದ್ದೀನಿ, ಅವ್ರು ಸ್ಕ್ಯಾನ್ ಮಾಡ್ಕೊಂಬರ್ತಾರೆ. ಕೆಲವೊಬ್ಬರು ಬ್ಯಾಕ್ ಪೇನು, ಆಮೇಲೆ ಕೆಲವೊಬ್ಬರು ಕ್ರಾನಿಕ್ ಹೆಡ್ಏಕ್ ಅಂದರೆ ಸುಮಾರು ದಿವಸದಿಂದ ತಲೆ ನೋವು ಇರೋರು. ಇವರಿಗೆಲ್ಲ ಹಿಂಗೆ ಅಂತಂದರೆ ಒಂದು ಕರೆಕ್ಟಾಗಿ ಇವ್ಯಾಲ್ಯೂಯೇಷನ್ ಆದರೆ ಯಾವುದಾದ್ರೂ ಸುಮಾರು ನ್ಯೂರಾಲಜಿ ಅಂದ ತಕ್ಷಣ ಏನಂದರೆ ಜನರಲ್ಲಿ ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ಈ ಬ್ರೈನ್ ರೋಗಗಳು ಅಂತಂದರೆ ಆಯಿತು ಅಲ್ಲ, ಅದು ಬ್ರೈನ್ ರೋಗಗಳು ಕರೆಕ್ಟಾಗಿ ಡಯಾಗ್ನೋಸಿಸ್ ಆದರೆ 90% ಆಫ್ ದ ಟೈಮ್ ಇವಾಗ ಎಂಥ ಅದ್ಭುತ ಟ್ರೀಟ್ಮೆಂಟ್ ಫೆಸಿಲಿಟಿ ಇದ್ದಾವೆ ಅಂದರೆ ಎಲ್ಲ ಗುಣಪಡಿಸ್ಬೋದು. ಓನ್ಲಿ 10% ಆಫ್ ದ ಟೈಮ್ ಇವಾಗ ಕ್ಯಾನ್ಸರ್ ರಿಲೇಟೆಡು, ಅದು ಬೇರೆ ಯಾವ ಅಂಗಾಂಗಗಳಿಗೆ ಹೆಂಗೆ ಕ್ಯಾನ್ಸರ್ ಅಫೆಕ್ಟ್ ಆಗುತ್ತೆ ಹಂಗೆ ಬ್ರೈನಲ್ಲೂ ಆಗುತ್ತೆ. ಕೆಲವೊಂದು ಬ್ರೈನ್ ಸ್ಟೆಮ್ ಸ್ಟ್ರೋಕ್ಸ್ ಅಂತ ಇರುತ್ತೆ, ಅಂದರೆ ತುಂಬ ನಾಜೂಕಾದ ಜಾಗದಲ್ಲಿ ಸ್ಟ್ರೋಕ್ ಆದರೆ ಅದಕ್ಕೆ ಸ್ವಲ್ಪ ಪ್ರೋಗ್ನೋಸಿಸ್ ಬ್ಯಾಡ್ ಇರುತ್ತೆ. ಬಟ್ ಎಲ್ಲ ಪೇಷಂಟು ಅದೇ ಇರಲ್ಲ. 90% ಜನಗಳು ಆರಾಮಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಜೀವನವನ್ನು ನಡೆಸ್ಬೋದು. ಸೊ ಈ ಒಂದು ಅವೇರ್ನೆಸ್ಸು ಪುನಃ ಎಫರ್ಟ್ ಹಾಕಿದರೆ ಓವರ್ ಪೀರಿಯಡ್ ಆಫ್ ಟೈಮ್ ಜನರಲ್ಲಿ ಬರ್ತಾ ಹೋಗುತ್ತೆ. ಸೊ ಎಫರ್ಟ್ ಶುಡ್ ಬಿ ಕಂಟಿನ್ಯೂಯಸ್. ಅದು ಎಫರ್ಟ್ ಮಾಡೋದ್ರಲ್ಲಿ ಇದು ಒಂದು ನಮ್ಮ ಉದ್ದೇಶ ಒಂದು ಸಾಮಾನ್ಯವಾಗಿ ಸ್ಟಾರ್ಟ್ ಆಗಿದೆ. ಇದನ್ನು ನಾವು ಪ್ರತಿ ವರ್ಷ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಡಿಫ್ರೆಂಟ್ ಇವಾಗ ಸ್ಪೈನ್ ಡೇ ಆಗಲಿ ಅದವತ್ತು ಮಾಡೋಣ, ಬ್ರೈನ್ ಟ್ಯೂಮರ್ ಡೇ ಆಗಲಿ ಅವತ್ತು ಮಾಡೋಣ, ಸ್ಟ್ರೋಕ್ ಡೇ ಆಗಲಿ. ಸೊ ಪ್ರತಿಯೊಂದು ಅಪಾರ್ಚುನಿಟಿಯನ್ನು ಉಪಯೋಗಿಸ್ಕೊಂಡು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಓವರ್ ಎ ಪೀರಿಯಡ್ ಆಫ್ ಡೆಕೆಡಲ್ಲಿ ಒಂದು ಅವೇರ್ನೆಸ್ ಸಿಟಿಗಳಲ್ಲಿ ಆಲ್ರೆಡಿ ಸುಮಾರು ಪರ್ಸೆಂಟೇಜ್ ಅವೇರ್ನೆಸ್ ಇದೆ. ನಮ್ಮ ಪೆರಿಫೆರಿಯಲ್ಲಿ ಒಂದು ಅವೇರ್ನೆಸ್ ಮೂಡೋ ಪ್ರಯತ್ನ ಇದು. ಸ್ಮಾಲ್ ಅದು ಹೇಳ್ತಾರಲ್ಲ, ಹನಿ ಗೂಡಿದ್ರೇ ಹಳ್ಳ. ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ, ಅದ್ರ ಫಲ ಸಿಗ್ತಾ ಹೋಗಲಿ ಅಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹೋಪ್ಲಿ ರೆಸ್ಪಾನ್ಸ್ ಚಲೋ ಇದೆ. ಸೊ ಹಿಂಗೆ ಮಾಡ್ತಾ ಹೋಗೋಣ, ನಮ್ಮ ಕಡೆ ಭಾಗದ ಹಳ್ಳಿ ಜನರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಈ ಅವಕಾಶವನ್ನು ಮಾಡಿಕೊಟ್ಟ ಗುದ್ಗೆ ಹಾಸ್ಪಿಟಲ್ ಸಂಸ್ಥಾಪಕರಾದ ಚಂದ್ರಕಾಂತ್ ಗುದ್ಗೆ ಸರಿಗೆ ನಾನು ಧನ್ಯವಾದ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ಬಿಫೋರ್ ಮೆನೋಪಾಸ್, ಇವನ್ ವಿತ್ ರೆಸ್ಪೆಕ್ಟ್ ಟು ಹಾರ್ಟ್ ಡಿಸೀಸ್ ಆಲ್ಸೋ. ಸೊ ಹೆಣ್ಮಕ್ಳಲ್ಲಿ ಹಾರ್ಟ್ ಅಟ್ಯಾಕು ಕಡಿಮೆ, ಸ್ಟ್ರೋಕ್ಸು ಕಡಿಮೆ ಬಿಫೋರ್ ದ ಏಜ್ ಆಫ್ 45 to 50. ಅಂದರೆ ಈ ಹೆಣ್ಮಕ್ಳಲ್ಲಿ ತಿಂಗಳಿಗೆ ಮಾಸಿಕವಾಗಿ ಪೀರಿಯಡ್ಸ್ ಏನಾಗುತ್ತಲ್ಲ, ಅದ್ರದ್ದು ಹಾರ್ಮೋನ್ಸ್ ಆರ್ ಪ್ರೊಟೆಕ್ಟಿವ್ ಫಾರ್ ವುಮೆನ್. ಯಂಗ್ ಏಜಲ್ಲಿ ಇವೆ ನಮ್ಮ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಬೈ ನೇಚರ್
ಗಾಡ್ ಏನು ಮಾಡಿದಾರಲ್ಲ ಅವು ಸ್ವಲ್ಪ ಸುಮಾರು ಮಟ್ಟಿಗೆ ಸ್ಟ್ರೋಕು ಮತ್ತು ಹಾರ್ಟ್ ಡಿಸೀಸ್ನ ಪ್ರಿವೆಂಟ್ ಮಾಡ್ತವೆ. ಬಟ್ ಏಜ್ ಆಯಿತು ವೆನ್ ದ ಮೆನೋಪಾಸ್ ಪೋಸ್ಟ್ ಮೆನೋಪಾಸ್ ಅಂತ ಆಲ್ಮೋಸ್ಟ್ ಪರ್ಸೆಂಟೇಜ್ ಈಕ್ವಲ್ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ ಜನರಲ್ ಲೈಫ್ ಸ್ಟೈಲು, ಕೆಟ್ಟ ಅಭ್ಯಾಸಗಳು, ಸ್ಟ್ರೆಸ್ಫುಲ್ ಜಾಬು ಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ. ಸೊ ಯಂಗ್ ಏಜಲ್ಲಿ ದ ಪರ್ಸೆಂಟೇಜ್ ವೆನ್ ಯು ಟೇಕ್, ಒಂದು ಕಡೆ ಹೆಣ್ಮಕ್ಳಿಗೆ ದೇವರೇ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಸ್ವಲ್ಪ ಗಂಡು ಮಕ್ಕಳು ಇವಾಗ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಸುಮಾರು ದಿವಸದಿಂದ ಗಂಡು ಮಕ್ಕಳು ಆರ್ ಎಕ್ಸ್ಪೋಸ್ ಟು ಸ್ಟ್ರೆಸ್ ಲೈಫ್ ಹ್ಯಾಬಿಟ್ಸ್. ಸೊ ಯಂಗರ್ ಏಜಲ್ಲಿ ಗಂಡಸರಲ್ಲಿ ಜಾಸ್ತಿ ಇದೆ, ಬಟ್ ಏಜ್ ಆಗ್ತಾ ಇದ್ದಂಗೆ ಅದು ಸಮಾನತೆ ಈಕ್ವಲ್ ಆಗ್ತಾ ಬರ್ತಾಯಿದೆ. ಶ್ರೀಕಾಂತ್ ಗುದ್ಗೆ, ಅಧ್ಯಕ್ಷರು ಗುದ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್. ಇವತ್ತಿನ ದಿವಸ 29ನೇ ಅಕ್ಟೋಬರ್ ವರ್ಲ್ಡ್ ಸ್ಟ್ರೋಕ್ ಡೇ, ಅಂದರೆ ವಿಶ್ವ ಪಾರ್ಶ್ವವಾಯು ಅಥವಾ ಲಕ್ವಾ ಪ್ಯಾರಾಲಿಸಿಸ್ ದಿನವನ್ನು ಆಚರಣೆ ಮಾಡುತ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮಲ್ಲಿ ಅತಿ ವಿಜ್ಞಾನರಾದ ನಮ್ಮ ನ್ಯೂರೋ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಅಲ್ಲೆಯವರು ಸುಮಾರು 14 ವರ್ಷ ಸಾಯಿ ಪುಟ್ಪುರ್ತಿ ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿ, 3 ವರ್ಷ ಅಮೇರಿಕಾದಲ್ಲಿ ವಿವಿಧ ಭಾಗದಲ್ಲಿ ಚಿಕಾಗೋ, ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸೇವೆ ಸಲ್ಲಿಸಿ ಈಗ ಬೀದರ್ ಜನತೆಗೆ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ತುಂಬ ಒಂದು ಸಂತೋಷದ ವಿಷಯ, ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಾನು ಸುಮಾರು 5 ವರ್ಷ ಹಿಡಿದು ನ್ಯೂರೋ ಸರ್ಜನ್ ಗುದಿಗೆ ಆಸ್ಪತ್ರೆ ತರಬೇಕು ಅಂತ ಪ್ರಯತ್ನ ಮಾಡಿದ್ರು, ಅದು ಸಫಲವಾಗಲಿಲ್ಲ. ಅವರು ಹೀಗೆ ನಮಗೆ ಅಚಾನಕ್ ಭೇಟಿಯಾಗಿ ಅವರು ಬರಲಿಕ್ಕೆ ಒಪ್ಪಿಗೆ ಕೊಟ್ಟರು. ಇದು ನಮ್ಮ ತುಂಬ ಸೌಭಾಗ್ಯ, ನಮ್ಮದು ಬೀದರ್ ಜನತೆಯ ಸೌಭಾಗ್ಯ ಕೂಡ ಅಂತೀನಿ ನಾನು ಈ ವಿಷಯದಲ್ಲಿ. ಯಾಕಂದರೆ ಇಂಥ ಪರಿಣಿತ ವೈದ್ಯರು ಜಿಲ್ಲೆ ಪ್ಲೇಸಿಗೆ ಬರೋದು ತುಂಬ ಕಡಿಮೆ. ಬಹಳಷ್ಟು ಜನ ಸಿಟಿದಲ್ಲಿ ಅಲ್ಲೇ ಇರಬೇಕು ಅಂತಾರೆ, ಮಕ್ಕಳ ಎಜುಕೇಷನ್ ಸಲುವಾಗಿ ಅಥವಾ ಅದರ ಸಲುವಾಗಿ, ಬೇರೆ ಸಲುವಾಗಿ. ಆದರೆ ಅವರು ಇಲ್ಲಿ ಬೀದರ್ದಲ್ಲಿ ಸೇವೆ ಮಾಡ್ತಿದ್ದಕ್ಕೆ ಮನಸ್ಸು ಧೋರಣೆ ತಟ್ಟಿದ್ದಾರೆ. ಭಾಳ ತುಂಬ ಒಂದು ಸಂತೋಷದ ವಿಷಯ. ಈಗ ನಮಗೆ ಸಾಕಷ್ಟು ವಿಷಯಗಳನ್ನು ಅವರು ಹೇಳಿದ್ದಾರೆ. ನಾನು ಎರಡೇ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಏನು ಯುದ್ಧವಿದೆ ಇದು ಮೂಢನಂಬಿಕೆ ವಿರುದ್ಧ ಇದೆ. ಭಾಳಷ್ಟು ಜನ ಲಕ್ವಾ ಪ್ಯಾರಲೈಸಿಸ್ ಅಂದ ತಕ್ಷಣ ದಾರ ಹಾಕೋರಲ್ಲಿ, ಮಂತ್ರ ಹಾಕೋರ ಬಳಿ ಅಥವಾ ಏನರ ಖಡ್ಗ ಹಾಕೋರ ಬಳಿ ತೆಗೆದುಕೊಂಡು ಹೋಗ್ತಾರೆ. ನಾವು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅವ್ರದ್ದೇ ಒಂದೇ ಬೇರೆಯೇ ಒಂದು ಕಮ್ಯುನಿಕೇಷನ್ ಇದೆ. ಯಾಕಂದರೆ ಅವರಿಗೇನು ಇದು ಈ ವಿಷಯ ಲಕ್ವಾ ಪ್ಯಾರಲೈಸಿಸ್ ಇಲ್ಲಿ ಈ ಮಾಡರ್ನ್ ಔಷಧಿಯಿಂದ ಆಗಲ್ಲ ಅಂತ ಅವರಿಗೊಂದು ಕಲ್ಪನೆ ಇದೆ. ಅದರ ವಿರುದ್ಧ ನಮ್ಮದು ಇದು ಹೋರಾಟವಿದೆ. ಯಾಕಂದರೆ ಈಗ ಒಂದು ಇಂಥ ಇಂಜೆಕ್ಷನ್ ಬಂದಿವೆ, ನೀವು 4 ತಾಸಲ್ಲಿ ರೋಗಿಯನ್ನು ಕರ್ಕೊಂಡು ಬಂದರೆ ಅದು ಇಂಜೆಕ್ಷನ್ ಕೊಟ್ಟರೆ 2 ಗಂಟೆದಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ, ಮತ್ತು ಎಲ್ಲ ತೊಂದರೆಗಳು ಕೂಡ ಹೋಗುವ ಸಾಧ್ಯತೆ ಇದೆ. ಸೊ ಅದರ ವಿರುದ್ಧ ನಾವು ಈಗ ಎಲ್ಲ ವೈದ್ಯಕೀಯ ವೃತ್ತಿಯವರು ಇದು ಮೂಢನಂಬಿಕೆ ವಿರುದ್ಧ ಹೋರಾಟವಿದೆ. ಇದು ಮೂಢನಂಬಿಕೆ ಜನರಿಂದ ಹೋಗಬೇಕು, ಜನರು ಆಸ್ಪತ್ರೆಗೆ ಬರಬೇಕು, ಲಭ್ಯವಿರುವ ಚಿಕಿತ್ಸೆ ತಗೊಳ್ಬೇಕು. ಈ ಲಕ್ವಾ ಪ್ಯಾರಲೈಸಿಸ್ ಸ್ಟ್ರೋಕ್ ಏನಿದೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ತಿಳಿದು ಮಾಡಬೇಕು. ಹೇಗೆ ನಾವು ಈಗ ಹೃದಯಘಾತವಾದರೆ ತಕ್ಷಣ 1 ಅವರ್ ಗೋಲ್ಡನ್ ಅವರ್ ಅಂತ ಕರಿತೀವಿ, ಇದೇ ರೀತಿ ಕೂಡ ಇದರಲ್ಲಿ 4 ಗಂಟೆ ಗೋಲ್ಡನ್ ಅವರ್ ಅಂತ ಕರಿತೀವಿ. ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೌಂಟ್ ಆಗುತ್ತೆ. ಅದಕ್ಕೆ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ರೀತಿ ಯಾರಾದರೂ ತಮಗೆ ಲಕ್ಷಣ ಕಂಡರೆ ಅರ್ಜೆಂಟಾಗಿ ಯಾವುದಾದ್ರೂ ಆಸ್ಪತ್ರೆಗೆ ಬಂದು ತಾವು ಚಿಕಿತ್ಸೆ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ನರರೋಗ ತಜ್ಞರು ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸೆ ಸಿಗುತ್ತದೆ. ಇಲ್ಲವಾದರೂ ಕೂಡ ಬೇರೆ ಆಸ್ಪತ್ರೆಗೂ ಕೂಡ ಹೋಗ್ಬೋದು, ತಾವು ಟ್ರೀಟ್ಮೆಂಟ್ ತೊಗೋಬೋದು ಅಂತ ನಾವು ಎಲ್ಲರಿಗೂ ಜನರಿಗೆ ಈ ಸಮಯದಲ್ಲಿ ಇದನ್ನು ಕಳಕಳಿಯಿಂದ ಕೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಏನಮ್ಮ ಸರ್ಕಾರದ ಯೋಜನೆಗಳು ತೆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಪ್ರೊಸೆಸ್ದಲ್ಲಿದೆ. ಬಹುಶಃ ಬರುವ ದಿನಗಳಲ್ಲಿ ಅದು ಯೋಜನೆ ಸಿಗುತ್ತವೆ ನಮಗೆ.